ಚಿತ್ರದುರ್ಗ ತಾಲ್ಲೂಕಿನ ಭರಮಯ್ಯ ಹೋಬಳಿಯ ಹಳವುದರ ಲಂಬಾಣಿಹೆಟ್ಟಿ ಗ್ರಾಮದಲ್ಲಿ ರಜೆ ಮೇಲೆ ಬಂದಿದ್ದ ಪೊಲೀಸ್ ಪೇದೆಯೊಬ್ಬ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ಮನೆ ಪಕ್ಕದ ಜಾಗದ ವಿಚಾರವಾಗಿ ಉಂಟಾದ ವಿವಾದ ಹಲ್ಲೆಗೆ ತಿರುಗಿದ್ದು, ಬಳ್ಳಾರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸ್ ಪೇದೆ ತಿಪ್ಪೇಶ್ ನಾಯ್ಕ್ ಎಂಬುವರು ತನ್ನ ಸಂಬಂಧಿಕರಾದ ಮಹಿಳೆ ಹಾಗೂ ಪುರುಷನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷ ಗಾಯಗೊಂಡಿದ್ದು, ಅವರು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಮಹಿಳೆಯೊಬ್ಬರ ಎದೆ ಮತ್ತು ಹೊಟ್ಟೆ ಭಾಗಕ್ಕೆ ಕಲ್ಲು, ಕೋಲು ಹಾಗೂ ದೊಣ್ಣೆಯಿಂದ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಮಂಜಿಬಾಯಿ ಹಾಗೂ ಅವರ ಪತಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲಾಗಿದ್ದು, ಬಿಡಿಸಲು ಬಂದ ಮತ್ತೊಬ್ಬ ಮಹಿಳೆಯ ಮೇಲೂ ಹಲ್ಲೆ ನಡೆಸಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಸಂಬಂಧ ಭರಮಸಾಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ತನಿಖೆ ಮುಂದುವರಿದಿದೆ. ಮಹಿಳೆಯರ ಮೇಲೆ ಪೊಲೀಸ್ ಸಿಬ್ಬಂದಿಯೊಬ್ಬ ಈ ರೀತಿಯ ಹಲ್ಲೆ ನಡೆಸಿರುವುದು ಖಂಡನೀಯವಾಗಿದ್ದು, ಆರೋಪಿತ ಪೊಲೀಸ್ ಪೇದೆಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಕರ್ನಾಟಕ ಶೋಷಿತರ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷೆ ಪ್ರಿಯಾಂಕಾ ಪ್ರತಾಪ್ ಆಗ್ರಹಿಸಿದ್ದಾರೆ. ಅಧ್ಯಕ್ಷರೇ ಬರ್ರಿ ಈ ಕಡೆ. ನಾವು ಕುಂತಿದ್ವಿ ಸರ್. ನಿಮ್ದು ಯಾವ ಊರು ಏನು ಅಂತ ಪರಿಚಯ ಮಾಡ್ಕೊಂಡು ಹೇಳ್ರಿ. ನಮ್ಮೂರು ಹಳುದಾರ ಸರ್. ನಮ್ಮ ಮನೆ ತಾ ಕುತ್ಕೊಂಡಿದ್ವಿ, ಬೈತಿದ್ರು ನಮ್ಮ ಮನೆಯವ್ರು. ಯಾಕಂತ ಕೇಳಕ್ಕೆ ಹೋಗಿದ್ದಕ್ಕೆ ಹಿಡ್ಕೊಂಡು ಹೊಡೆದ್ರು ಸರ್. ಅದಕ್ಕೆ ಯಾಕೆ ಸುಮ್ಮನೆ ಹಿಡ್ಕೊಂಡು ಹೊಡಿತಿದ್ದೀರಂತ ಹೇಳಕ್ಕೆ ಹೋಗಿದ್ದಕ್ಕೆ ನನಗೂ ಹಿಡ್ಕೊಂಡು ಹೊಡೆದಾರೆ ಸರ್. ಹೇಳ್ಬೇಕಲ್ಲಿ ಹೆಂಡೆಯಿಂದ ಹೊಡೆದಾರೆ, ಕಾಲಿಂದಾನು ತುಳಿದಾರೆ ಸರ್. ಆಪ್ರೇಷನ್ ಆಗಿದೆ ಸರ್, 8 ದಿನ ಆಗೈತೆ. ಯಾಕಂತ ಕೇಳಿದ್ದಕ್ಕೆ ಹೊಡೆದಾರೆ ಸರ್ ಹಿಡ್ಕೊಂಡು. ತಿಪ್ಪೇಶ್ ನಾಯ್ಕ್ ಮತ್ತು ಅವ್ರ ಅಣ್ಣ ಅಪ್ಪ ಅವ್ರ ಹಿಂದೊಂದು 3-4 ಜನ ಇದ್ರು. ಇನ್ನು ಅವರೆಲ್ಲ ಬಂದು ಹಿಡ್ಕೊಂಡು ಹೊಡೆದಾರೆ ಸರ್. ಏನು ವಿಚಾರಕ್ಕಾಗಿದ್ದು? ಏನು ವಿಚಾರಕ್ಕೆ? ಸುಮ್ಮನೆ ಕುಂತಿದ್ವಿ ಸರ್, ಸುಮ್ಮನೆ ಬಂದು ಹೊಡೆದಾರೆ. ಹೇಳಿ. ನಾವು ಕುಂತಿದ್ವಿ ಸರ್ ಮನೆಯಾಗ, ಬೈತಿದ್ರು. ಫಸ್ಟಿಗೆ ಒಂದ್ಸಲ ಜಗಳ ಆಗಿತ್ತು ಸರ್ ಮನೆ ಜಾಗಕ್ಕೋಸ್ಕರನೇ. ಸುಮ್ಮನೆ ಯಾಕೆ ಬೈತೀರಪ್ಪ ಅಂತ ಹೇಳಿದ್ದಕ್ಕೆ ಸರ್ ಹಿಡ್ಕೊಂಡು ಹೊಡೆದು. ನಮ್ಮ ಮನೆಯವರಿಗೆ ಯಾಕೆ ಬೈತೀರ ಅಂತ ಕೇಳಿದ್ದಕ್ಕೆ ಏಕಾಏಕಿ ಮೈ ಮೇಲೆ ಬಿದ್ರಿ ಸರ್ ಅವರು. ನಾನು ಇದನ್ನು ನೋಡ್ಕೊತೀನಿ, ನೀವು ಬರ್ರಿ ಏನು ಮಾಡ್ಕೊತೀನಿ ಕೇಳಿ ಏನಾಗತ್ತಂತ ಹೇಳಿ ಒಂದೇ ಸಲ ಬಂದು ಹಿಡ್ಕೊಂಡ್ರು ಸರ್. ಅಯ್ಯಪ್ಪ ಹೊಡಿತಿದ್ರು. ಮತ್ತು ನೀವೇನು ನಿಂತ್ಕೊಂಡು ನೋಡ್ತೀರಂತ ಅವ್ರಣ್ಣವರಿಗೆ ಹಿಂದಿರೋರಿಗೆಲ್ಲ ಹೋಗಿ ಒಬ್ಬನೇ ಆಗಿತ್ತು. ಯಾಕೆ ಹಂಗೆ ಮಾಡ್ತೀರಂತ ಬಿಡ್ಸಕ್ಕೆ ಹೋಗಿದ್ದಕ್ಕೆ ನಮಗೂ ಹೊಡೆದಾರೆ ಸರ್. ನನ್ನ ಹಿಂದೆ ಮಕ್ಕನೂ ಯಾಕೆ ಹಂಗೆ ಮಾಡ್ತೀರಂತ ಬಂದಿದ್ದಕ್ಕೆ ನಮ್ಮ ಅಕ್ಕಗೂ ಹಿಡ್ಕೊಂಡು ಹೊಡೆದಾರೆ ಸರ್. ಹೇಳ್ಬೇಕಲ್ಲಿ ಹೆಂಡೆಯಿಂದ ಎಲ್ಲರೂ ಹೊಡೆದಾರೆ ಸರ್. ಕೂದಲೆಲ್ಲ ಯಾರು ಹೊಡೆದಿದ್ದು? ಎಲ್ಲಿ ಕೆಲಸ ಮಾಡ್ತಾರೆ ಅವರು? ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಾರೆ. ತಿಪ್ಪೇಶ್ ನಾಯ್ಕ್ ಅಂತ ಸರ್. ಒಬ್ಬರು ಮನೇಲಿ ಐತೆ, ಪೊಲೀಸ್ ಕೆಲಸದಾಗ ಇದ್ದಾನೆ ಸರ್. ಒಬ್ಬ ಅಲ್ಲೇ ಶಾಲೆಗೆ ಪ್ರೈವೇಟಿಗೆ ಹೋಗ್ತಾರೆ ಸರ್. ಅವರೆಲ್ಲ ಬಂದು ಹೊಡೆದಾರೆ ಸರ್. ಮಂಜಿಬಾಯಿ ಸರ್. ಮಂಜಿಬಾಯಿ ಹಳುದಾರ ಲಂಬಾಣಿಹಟ್ಟಿ ನಮ್ಮ ಗ್ರಾಮ. ಹಳುದಾರ ಹಟ್ಟಿ ನಮ್ಮ ಗ್ರಾಮ. ನಮ್ಮ ಪಕ್ಕದಲ್ಲಿ ಜಾಗ ಇದೆ ಅವ್ರದ್ದು. ಜಾಗ ಇದ್ದಾಗ ಅವ್ರು ಬಂದು ಬೈತಿದ್ರು ಸರ್. ಬೈತಿದ್ದಾಗ ಅವರು ಯಾಕಪ್ಪ ಬೈತಿದ್ದಕ್ಕೆ ನಮ್ಮ ಜಾಗ ನಮ್ಮದಿದು ಅಂತೇಳಿ ಏಕಾಗಿ ಬಂದು ಮೈ ಮೇಲೆ ಬಂದೇ ಬಿಟ್ರು ಸರ್. ಅವರು ಯಾರು? ತಿಪ್ಪೇಶ್ ನಾಯ್ಕ ಅಂತೇಳಿ ಪೊಲೀಸ್ ಇರೋನು. ತಿಪ್ಪೇಶ್ ನಾಯ್ಕ ಅಂತೇಳಿ ಬಂದು ಏಕಾಏಕಿ ಮೈ ಮೇಲೆ ಹೊಡೆದೇ ಬಿಟ್ಟ ನಮ್ಮ ಇದನ್ನಾಗ. ಯಾಕೆ ಹೊಡಿತಿದ್ಯಪ್ಪ ಅಂತೇಳಿ ನಮ್ಮ ತಂಗಿ ನಾನು ಇಬ್ಬರು ಹೋಗಿ ಯಾಕೆ ಹೊಡಿತಿದ್ಯಾ ಅಂತೇಳಿ, ನಿಮಗೆ ಫಸ್ಟಿಂದ ದ್ವೇಷ ಐತೆ, ನಮಗೆ ಹಂಗೆ ಮಾಡಿದಿರಿ ಹಿಂಗೆ ಮಾಡಿದಿರಿ ಅಂತೇಳಿ ಏನೇನೋ ಕೆಟ್ಟ ಭಾಷೆ ಬೈದ ಸರ್. ಯಾಕಪ್ಪ ಸುಮ್ಮನೆ ನಮ್ಮ ಕೂಟ ಯಾಕೆ ಗೋಜಗಳಾಡ್ತೀರಿ? ನಮಗೇನು ಬೇಡ, ಅವ್ರದ್ದು ಆಸ್ತಿ ಬೇಡ, ಅವ್ರದ್ದು ಅಂತಸ್ತು ಬೇಡ, ಬೇಕಿದ್ರೆ ನಮ್ಮದೇ ತಗೊಳ್ಳಿ ಎಲ್ಲದು ಅಷ್ಟೇ, ನಾವು ಬಿಟ್ಕೊಡ್ತೀವಿ. ಅಷ್ಟಾಗಿತ್ತು ನಮಗೆ ಹಿಂಸೆ. ನನಗಂತೂ ನಾನು ಅನುಭವಿಸ್ತಿರೋದು ನೋವಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡ್ರಿ ಸರ್, समेत खाणो खायने जे रो ताणे गुनूर काला की तो भट्टी हिमसे अमृत बाई मन मला उनके एक एक हफ्ते मर जाड़ो विषा पिलन मर जाड़ो समेत वो स्टेजन समेत दगर गीचू मला उनके अत्र मन हम ಬೇಜಾರಾಗಿ ತಡ್ಕೊಳಕ್ ಆಗ್ತಿಲ್ಲ ಸರ್. ನನಗೆ ನನ್ನ ಇಟ್ಟಿಟ್ಟು ಮಕ್ಕಳು ಅದಾರ.
ಅವ್ರಿಗೂ ಸಹ ನೆಮ್ಮದಿ ಇಲ್ದ ಮಾಡಿದ್ದಾರೆ ಸರ್ ಅವ್ರು ನನಗೆ. ಅವರಿಂದ ನಮಗೆ ಮುಕ್ತಿ ಕೊಡಿಸ್ರಿ ಸರ್, ಅಷ್ಟೇ, ಇನ್ನೇನು ಕೇಳಲ್ಲ ನಾನು. ನಮಗೇನು ನ್ಯಾಯ ಅಷ್ಟೇ ಕೊಡಿಸ್ರಿ. ಅವ್ನು ಪೊಲೀಸ್ ಅದಾನಲ್ಲ, ಅವನಿಂದಾನೇ ಎಲ್ಲ ಆಗ್ತಿರೋದು ನೋಡ್ರಿ ನಮಗೆ ಅಷ್ಟೇ. ನಾವು ಗಂಡ ಹೆಂಡ್ತಿನೂ ನೆಮ್ಮದಿ ಇಲ್ಲ, ನಮ್ಮ ಮೈದ್ನ ಹೆಂಡ್ತಿನೂ ನೆಮ್ಮದಿ ಆಗಿಲ್ಲ. ನಮ್ಮ ಮನೆಯಲ್ಲಿ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅವ್ರು ಇದ್ದಂಥವ್ರು ಅದಾರ, ಅವ್ರು ಏನು ಬೇಕಾದರೂ ಮಾಡಿದ್ರು ನಡೀತದೆ ಸರ್. ಅವರು ಗೊತ್ತಾಯ್ತಾ, ನಾವು ಬಡವರು, ನಾವೇನು ಇದ್ದಂಥವ್ರಲ್ಲ ಸರ್. ನಾವು ನಮ್ಮ ಮಕ್ಕಳು ಕಣ್ಣೀರಿನಿಂದ ಕೈ ತೊಳೆದಿದ್ದಾರೆ ಸರ್, ಸ್ಕೂಲಿಗೂ ಹೋಗಲ್ಲ. ನಾವು ಗಂಡ ಹೆಂಡತಿ ಗಲಾಟೆ ಮಾಡಿದ್ರೆ ಆ ಪರಿಸ್ಥಿತಿಲಿ ತಂದಿಟ್ಟಿದ್ದಾರೆ ನಮಗೆ ಅವರು. ಅವ್ರು ತಿಪ್ಪೇಶ್ ನಾಯ್ಕ, ರಾಜು ನಾಯ್ಕ ಅವರು ಸರ್. ಅವರು ಆ ಥರ ನಮಗೆ ನಾವು ತಿಂದಿದ್ದು ನಮಗೆ ನನ್ನ ಹೆಸರು ಪ್ರಿಯಾಂಕಾ, ಕರ್ನಾಟಕ ಶೋಷಿತ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ನೈಟ್ ಸುಮಾರು ಇವ್ರದ್ದು ಗಲಾಟೆ ಆಗಿ 7:30 ಏನೋ ಗಲಾಟೆ ಆಗಿದೆ. ಫೋನ್ ಬಂತು ನಮಗೆ. ಸರಿ ಅಡ್ಮಿಟ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆಗಮ್ಮ ಅಂತ ಹೇಳಿದ್ವಿ. ಬಂದು ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ಯಾರು ತಿಪ್ಪೇಶ್ ಅನ್ನೋರು ಏನು ಮಾಡಿದ್ದಾರೆ, ಪೊಲೀಸ್ ಆಗಿದ್ದಾರೆ ಅವರು. ಅವ್ರಿಗೆ ಗೊತ್ತಾಗ್ಬೇಕು ಸರ್ ಕಾನೂನು ಏನದು ಅಂತ ಗೊತ್ತಿದ್ರೂ ಕೂಡ ಈ ಬಡವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಏನು ಅಂದ್ಕೊಂಡಿದ್ದಾರೆ, ಟೇಷನ್ ಅಂದ್ಕೊಂಡಿದ್ದಾರೆ. ಹೆಣ್ಮಕ್ಳ ಮೇಲೆ ಕೈ ಮಾಡೋಂಥದ್ದು ಏನಿದೆ ಸರ್ ಅವರಿಗೆ? ಅವ್ರು ಬಳ್ಳಾರಿಯಲ್ಲಿ ಡಿಸ್ಟಿಕಲ್ಲಿ ಪೊಲೀಸ್ ಆಗಿದ್ದಾರಂತೆ ಅವರು. ಅವ್ರು ಈಗ ಏನೇ ಇದ್ರು ಅದು ಜಾಗದ ವಿಷಯಕ್ಕೆ ಗಂಡು ಮಕ್ಳ ಹತ್ರ ಜಗಳ ಆಡಬೇಕು, ಏನೇ ಇದ್ರೂ ನಾವು ಕ್ಲಿಯರ್ ಮಾಡ್ಕೊಬೇಕು ಅವ್ರು ಕೂತ್ಕೊಂಡು. ಅದು ಬಿಟ್ಟು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾವು ಇರೋದೇ ಹೆಣ್ಮಕ್ಳಿಗೋಸ್ಕರ ಹೋರಾಡೋದಕ್ಕೆ, ನ್ಯಾಯ ಕೊಡಿಸೋದಕ್ಕೆ. ಇದು ಅವ್ರಿಗೆ ಏನೇ ಆಗಲಿ ನ್ಯಾಯ ಕೊಡಿಸ್ತೀವಿ. ಇದು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್ ನಾವು. ಇದು ನ್ಯಾಯ ಕೊಡಿಸ್ತೀವಿ. ಏನಕ್ಕೆ ಆಗಲಿ ಕೊಡಿಸ್ತೀವಿ ಸರ್. ಈ ಆಪರೇಷನ್ ಆಗಿದೆ ಸರ್. ಅಯ್ಯಮ್ಮನಿಗೆ 8 ದಿನ ಆಗಿದೆ, ಇನ್ನೂ ಹೊಲಿಗೆ ಬಿಚ್ಚಿಲ್ಲ. ಎದೆಗೆಲ್ಲ ಹೊಡೆದು ಗಂಡನೇನೋ ಕೊಡಿತೀಯಾ ಅಂತ ಬಿಡಿಸೋದಕ್ಕೆ ಹೋಗಿದ್ದಕ್ಕೇನೆ ಅಯ್ಯಮ್ಮನಿಗೂ ಹೊಡೆದು ಮತ್ತೆ ಯಾರಾದ್ರು ಬಿಡಿಸೋದಕ್ಕೆ ಹೋಗಿದ್ದಕ್ಕೆ ಇನ್ನೊಂದು ಅಯ್ಯಮ್ಮನಿಗೂ ಹೊಡೆದಿದ್ದಾರೆ ಸರ್. ಏನು ಅಂದ್ಕೊಂಡಿದ್ದಾರೆ ಸರ್ ಅವರು? ಪೊಲೀಸ್ ಅಂದ್ಬಿಟ್ರೆ ಏನೋ ಸ್ಟೇಷನ್ ಅಂದ್ಕೊಂಡಿದ್ದಾರೆ ಸರ್ ಅವರು. ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೈ ಮಾಡ್ತಾರೆ ಸರ್. ಯಾವುದ್ರಲ್ಲಿದೆ ಸರ್ ಕಾನೂನಲ್ಲಿ ಹೆಣ್ಮಕ್ಳ ಮೇಲೆ ಕೈ ಮಾಡಬೇಕು ಅಂತ ಯಾವ ಕಾನೂನು ಇದೆ? ಬರಬೇಕು ಸರ್, ಇಲ್ಲಿ ನ್ಯಾಯ ಕೊಡಿಸ್ಬೇಕು. ನಮ್ಗೆ ನ್ಯಾಯ ಬೇಕೇ ಬೇಕು. ನಾವು ಹೋರಾಡ್ತೀವಿ. ಪೊಲೀಸರಾಗಿ ಈ ಥರ ಮಾಡೋದು ತಪ್ಪು. ಎಷ್ಟು ಅರೆಸ್ಟ್ ಮಾಡಿಸ್ಬೇಕು ಸರ್, ಅವ್ರನ್ನ ಕೆಲಸದಿಂದ ತೆಗಿಬೇಕು ಸರ್. ಇಷ್ಟು FIR ಮಾಡಿಸಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡಬೇಕು, ಕೂಡಲೇ ಅರೆಸ್ಟ್ ಮಾಡಬೇಕು, ಅವ್ರ ಕೆಲಸದಿಂದ ತೆಗಿಸ್ಬೇಕು. ಏನು ಹೇಳ್ತಾರೆ ಪೊಲೀಸರು? ಅದೇ FIR ಮಾಡಿದ್ದೀವಮ್ಮ, ಕರೆಸ್ತೀವಿ, ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ನೋಡಬೇಕು. ನಾವು ಹೇಳ್ತಾ ಇರೋದೇನೆಂದರೆ ಅಂಥವ್ರು ಕೆಲಸದಿಂದ ತೆಗಿಬೇಕು. ನಮಗೆ ಬೇಕಾಗಿರೋದೇ ಇಷ್ಟು. ಇಂಥವರೆಲ್ಲ ಪೊಲೀಸ್ ಆಗೋದಕ್ಕೆ ನಾವೆಲ್ಲ ಸರ್. ಹೆಣ್ಮಕ್ಳ ಮೇಲೆಲ್ಲ ಯಾವ ಸ್ಟೇಷನಲ್ಲಿ ವರ್ಕ್ ಮಾಡೋದು? ಬಳ್ಳಾರಿಯಲ್ಲಿ ಯಾವ ಸ್ಟೇಷನ್ ಅಂತ ಗೊತ್ತಿಲ್ಲ ಸರ್ ನಮಗೆ. ಬಳ್ಳಾರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ. ಅವ್ರನ್ನ ಫಸ್ಟು ಕೆಲಸದಿಂದ ತೆಗಿಬೇಕು. ಅವ್ರ ಕಾನೂನು ಪ್ರಕಾರ ಅವ್ರಿಗೆ ಏನು ಶಿಕ್ಷೆ ಇದೆಯೋ ಅದನ್ನು ಕೊಡಿಸ್ಬೇಕು.